ಎಲ್ಲರಿಗೂ ಬೆಳಗಿನ ಶುಭಾಶಯಗಳು. ಹೆಸರು ಸತೀಶ್ ಗೌಡ ಅಂತ ಹೇಳಿ. ಸೊ ನಾನು ಇವತ್ತು ನಿಮ್ ಜೊತೆಗೆ ಎಮರ್ಜಿಂಗ್ ಇರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಸ್ಪೆಷಲಿ ಡಿಗ್ರಿ ಕಾಲೇಜ್ ಹುಡುಗರಿಗೆ, ಅದರಲ್ಲೂ ಸಹ ಗೌರ್ಮೆಂಟ್ ಕಾಲೇಜ್ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಸೋಷಿಯಲ್ ಸೈನ್ಸ್ ವಿದ್ಯಾರ್ಥಿಗಳಿಗೆ. ಸೋಷಿಯಲ್ ಸೈನ್ಸ್ ಅಂದ್ರೆ ಇನ್ಕ್ಲೂಡಿಂಗ್ BA, BCom ಮತ್ತೆ BSW ಇವೆಲ್ಲವೂ ಸಹ ಸೋಷಿಯಲ್ ಸೈನ್ಸ್ ನ ಒಂದು ಭಾಗನೇ, ಹ್ಯುಮ್ಯಾನಿಟೀಸ್ ಅಂತ ಕರಿತೀವಿ ಅದನ್ನ, ಹೌದಾ? ಸೊ ಸೋಷಿಯಲ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಈ ಹಂತದಲ್ಲಿ ಕರಿಯರ್ ಪ್ಲಾನಿಂಗ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಏನ್ ಕರಿಯರ್ ಪ್ಲಾನಿಂಗ್ ಅಂದ್ರೆ ಯಾರಿಗಾರ ಗೊತ್ತಾ? ಸರ್ ಹೇಳಿದ್ರು, ನಮ್ಮ ಭವಿಷ್ಯವನ್ನು ನಾವು ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಕ್ಕಂಥದ್ದು ಅಥವಾ ಯೋಚನೆ ಮಾಡ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ? ಕರಿಯರ್ ಪ್ಲಾನಿಂಗ್ ಅಂತ ಕರಿತೀವಿ, ಹೌದಾ? ಸೊ ಕರಿಯರ್ ಪ್ಲಾನಿಂಗ್ ಅಂದ್ರೇನು? ವಾಟ್ ಈಸ್ ಮೈ ಫ್ಯೂಚರ್ ಅನ್ನೋದನ್ನ ಈಗಲೇ ಯೋಚನೆ ಮಾಡೋದು, ಹೌದಾ? ಸೊ ಜನರಲಿ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ನಮ್ಮ ಈ ಸಮಾಜದಲ್ಲಿ, ಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ನಾವು ಹೆಂಗ್ ಬದುಕ್ತೀವಿ ಅಂತ ಹೇಳಿದ್ರೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ಲಾನಿಂಗ್ ಇಲ್ಲ. ಸೊ ಹೆಂಗ್ ಬರುತ್ತೆ ಹಂಗ್ ನಡಿತೀವಿ. ಬಟ್ ಯಾವಾಗ್ಲೂ ಸಹ ನಮಗೆ ಒಂದು ಗುರಿ ಇರಬೇಕು. ಗುರಿ ಇದ್ದಾಗ ಮಾತ್ರ ನಾವು ನಮ್ಮ ಗಮ್ಯವನ್ನು ಮುಟ್ಲಿಕ್ಕೆ ಸಾಧ್ಯ. ಗಮ್ಯ ಅಂದ್ರೆ ನಾವೇನ್ ಅನ್ಕೊಂಡಿದೀವಿ ಅದು ಮುಟ್ಲಿಕ್ಕೆ ಸಾಧ್ಯ. ಗುರಿ ಇಲ್ಲದ ಜೀವನ ಸೂತ್ರವಿಲ್ಲದ ಗಾಳಿಪಟ ಇದ್ದಂತೆ ಅಂತ ಹೇಳ್ತಾರೆ. ಗುರಿ ಇಲ್ಲ ನಮ್ಮ ಹತ್ರ ಅಂತಂದ್ರೆ ಏನಾಗುತ್ತೆ? ಸೂತ್ರವಿಲ್ಲದ ಗಾಳಿಪಟ ಅಂತ ಹೇಳ್ತಾರೆ. ಹಂಗೆ ನಾವೆಲ್ಲ ಹಂಗೆ ಬದುಕ್ತಾ ಇದೀವಿ. ಎಲಾನ್ ಮಸ್ಕ್ ಅವ್ರು ಒಂದು ಮಾತು ಹೇಳ್ತಾರೆ. ಎಲಾನ್ ಮಸ್ಕ್ ಗೊತ್ತಾ ನಿಮಗೆ? ಕೇಳಿರೇನ್ ಹೆಸರು? ಇಲ್ಲ? ಈಸ್ ಅನ್ ಎಂಟರ್ಪ್ರಿನರ್, ಹೌದಾ? ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿ. ಅವನೇನ್ ಹೇಳ್ತಾನಂದ್ರೆ, ನಿಮಗೆ ಗುರಿ ಇಲ್ಲ ಅಂದ್ರೆ, ನಿಮಗೇನಾದ್ರೂ ಒಂದು ನಿಮ್ದೇ ಆಗಿರ್ತಕ್ಕಂಥ ಗುರಿ ಇಲ್ಲ ಅಂದ್ರೆ ಬೇರೆಯವರು ನಿಮ್ಮನ್ನು ಉಪಯೋಗಿಸ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ನಿಮಗೆ ನಿಮ್ದೇ ಆಗಿರ್ತಕ್ಕಂಥ ಗುರಿ ಇರಬೇಕು. ಗುರಿ ಇದ್ಕೊಂಡು ಅದ್ರ ಪ್ರಕಾರ ನಾವು ನಡಿಬೇಕು ಅಂತಕ್ಕಂಥ ಮಾತನ್ನ ಎಲಾನ್ ಮಸ್ಕ್ ಅವರು ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ನಾವು ಒಂದು 4 ವಿಷಯಗಳ ಮೇಲೆ ನಾನು ಮಾತಾಡ್ತೀನಿ. ಏನಪ್ಪಾ ಅಂದ್ರೆ, ಮೊದಲನೇದು, ಈ ಕರಿಯರ್ ಪ್ಲಾನಿಂಗ್ ಸಂಬಂಧಪಟ್ಟಾಗೆ ಇರ್ತಕ್ಕಂಥ ದೇರ್ ಆರ್ ಮೆನಿ ಪ್ರಾಬ್ಲಮ್ಸ್. ನಾನು ನೇರವಾಗಿ ಪ್ರಾಬ್ಲಮ್ಸ್ ಅಂತಾನೆ ಹೇಳ್ತೀನಿ, ಅದನ್ನ ಚಾಲೆಂಜಸ್ ಅಂತಾನೆ ಹೇಳ್ಬೋದು. ಬಟ್ ನಿಮಗೆ ಮನ ಮುಟ್ಲಿ ಅನ್ನೋ ಉದ್ದೇಶದಿಂದ ನಾನು ಅದನ್ನ ಪ್ರಾಬ್ಲಮ್ಸ್ ಅಂತಾನೆ ಹೇಳ್ತೀನಿ. ಮತ್ತೆ ಪರ್ಸೆಪ್ಷನ್ ಇನ್ ದ ಸೆನ್ಸ್ ರಾಂಗ್ ಪರ್ಸೆಪ್ಷನ್ಸ್ ಅದಾವ ಕರಿಯರ್ ಪ್ಲಾನಿಂಗ್ ಬಗ್ಗೆ, ನಮ್ಮ ಭವಿಷ್ಯದ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಅದಾವ, ಸಮಸ್ಯೆಗಳಿದಾವ. ಜೊತೆಗೆ ಕೆಲವು ತಪ್ಪು ಗ್ರಹಿಕೆಗಳಿದಾವ. ಸೊ ಅದ್ರ ಬಗ್ಗೆ ನಾನು ಮೊದಲು ಮಾತಾಡ್ತೀನಿ. ನಂತರ ನಾನು ನಿಮ್ ಜೊತೆಗೆ ಮುಂದೆ ನಮ್ಮ ಡಿಗ್ರಿ ಮುಗಿದ ನಂತರ ಏನೆಲ್ಲ ಕರಿಯರ್ಗೆ ಅವಕಾಶಗಳಿದಾವೆ ಅನ್ನೋದ್ರ ಬಗ್ಗೆ, ನಾವು ಡಿಗ್ರಿ ಮುಗಿಸಿದ ನಂತರ ನಾವು ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತು, ಅಲ್ಪ ಸ್ವಲ್ಪ ಗೊತ್ತು. ನಾನು ಸ್ವಲ್ಪ ನಿಮಗಿಂತ ಒಂದು ಹೆಜ್ಜೆ ಮುಂದಿರೋದ್ರಿಂದ, ಈಗ ಆಲ್ರೆಡಿ ನಾನು ಈ ಕರಿಯರ್ ಮೇಲೆ ಸಾಕಷ್ಟು ಕೆಲಸ ಮಾಡ್ತಾ ಇರೋದ್ರಿಂದ ಏನೆಲ್ಲ ಅವಕಾಶಗಳಿದಾವೆ ಅನ್ನೋದನ್ನ ನಾನು ನಿಮಗೆ ಸ್ವಲ್ಪ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ದೆನ್ ಹೈಯರ್ ಎಜುಕೇಶನ್ ಅಂದ್ರೆ ಉನ್ನತ ಶಿಕ್ಷಣ ಅಂತ ಕರಿತೀವಿ. ಈಗ ಆಲ್ರೆಡಿ ನಾವು ಉನ್ನತ ಶಿಕ್ಷಣದಲ್ಲಿ ಇದೀವಿ, ಬಟ್ ಇದು ಸ್ನಾತಕ, ನಂತರ ಬರ್ತಕ್ಕಂಥದ್ದು ಸ್ನಾತಕೋತ್ತರ. ಸೊ ಸ್ನಾತಕೋತ್ತರದಲ್ಲಿ ನಮಗೆ ಏನೆಲ್ಲ ಅವಕಾಶಗಳಿದಾವೆ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ನಿಮಗೆ ತಿಳಿಸಿ ಹೇಳ್ತೀನಿ. ನಂತರ ಮತ್ತೆ ನಮ್ಮ ಲೈಫ್ ಅಲ್ಲಿ ನಾವು ಸಕ್ಸಸ್ ಆಗ್ಬೇಕಂದ್ರೆ, ಯಾಕಂದ್ರೆ ವಿ ಆರ್ ಲಿವಿಂಗ್ ಇನ್ ದಿ ಕಾಂಪಿಟೇಟಿವ್ ವರ್ಲ್ಡ್, ಹೌದಾ? ನಾವೀಗ 5ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಲ್ಲಿ ಇದೀವಿ. ಎಷ್ಟು? 5ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಈಗ ಹೆಂಗಿದೆಯಪ್ಪ ಅಂತಂದ್ರೆ, ಇದು 5ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹೆಂಗೈತಂತಂದ್ರೆ, ಇಟ್ ಈಸ್ ಚೇಂಜಿಂಗ್ ವೆರಿ ಫಾಸ್ಟ್. ತುಂಬಾ ವೇಗವಾಗಿ ಬದಲಾಗ್ತಾ ಇದೆ. ನೀವು ನೋಡ್ರಿ, ಸಾಮಾನ್ಯವಾಗಿ ನಂದು ಯಾವಾಗ್ಲೂ ಒಂದು ಕಾಮನ್ ಜೋಕ್ ಇರ್ತೈತಿ. ನಿಮ್ಮಲ್ಲೆಲ್ಲ ಮೊಬೈಲ್ ಇದೆಯಲ್ಲ, ನಿಮ್ಮಲ್ಲಿ ಇರ್ತಕ್ಕಂಥ ಮೊಬೈಲ್ ಏನಿದೆಯಲ್ಲ, ಆ ಮೊಬೈಲ್ ಪ್ರತಿ 20 ನಿಮಿಷಕ್ಕೆ ಹೊಸ ವರ್ಷನ್ ಬರ್ತದ. ನೀವೇನಾದ್ರೂ, ನಾನು ಇದು ಫೋನ್ ತಗೊಂಡು ಒಂದು 6 ವರ್ಷದ ಫೋನ್ ಇದು ನೋಟ್ 5 ಇದು. ಈಗ ನಿಮ್ಮಲ್ಲಿ ಇರ್ತಕ್ಕಂಥ ಫೋನ್ಗಳು, ಈಗಿರ್ತಕ್ಕಂಥ ಫೋನ್ಗಳು ನೋಟ್ 14, 15 ಅದಾವ. ಅಂದ್ರೆ ಕಳೆದ ಒಂದು 5-6 ವರ್ಷಗಳಲ್ಲಿ ಹೇಗೆ ವೇಗವಾಗಿ ಬದಲಾವಣೆ ಇರ್ತಾ ಇದೆ ಅಂತ. ಅಂದ್ರೆ ದಿಸ್ ಈಸ್ ದ ಇಂಪ್ಯಾಕ್ಟ್ ಆಫ್ ದಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಅಷ್ಟು ವೇಗವಾಗಿ ಸಮಾಜ ಬದಲಾಗ್ತಾ ಇದೆ. ಸೊ ನಾವು ಮೊದಲಿಗೆ ಬರೀ ಓದ್ಲಿಕ್ಕೆ ಬರೀಲಿಕ್ಕೆ ಬಂದಿದ್ರೆ ಸಾಕಾಗಿತ್ತು, ಬಟ್ ಇವಾಗ ಅಷ್ಟು ಸಾಕಾಗಲ್ಲ. ಈಗ ಬೇರೆ ಬೇರೆ ಸ್ಕಿಲ್ಗಳು ಬೇಕು.
ಏನೆಲ್ಲ ನಮ್ಮ ಹತ್ರ ಕೌಶಲ್ಯಗಳು ಇರಬೇಕು, ನನ್ನ ಲೈಫ್ ಅನ್ನ ನಾನು ಚೆನ್ನಾಗಿ ಕಟ್ಕೋಬೇಕು, ಈ ಕಾಂಪಿಟೇಟಿವ್ ಜಗತ್ನಲ್ಲಿ ನಾನು ಏನಾದ್ರೂ ಮುಂದೆ ಬರಬೇಕು ಅನ್ನೋದಾದ್ರೆ ಯಾವೆಲ್ಲ ಕೌಶಲ್ಯಗಳನ್ನ ನಾನು ಕಟ್ಕೋಬೇಕು ಅನ್ನೋ ಆ ಕೌಶಲ್ಯಗಳ ಜೊತೆಗೆ ನನ್ನ ಆಟಿಟ್ಯೂಡ್ ಅಂದ್ರೆ ನನ್ನ ವರ್ತನೆ, ನನ್ನ ಗುಣ. ಆಟಿಟ್ಯೂಡ್ ಅಂತಂದ್ರೆ ನನ್ನ ಕ್ಯಾರೆಕ್ಟರ್ ಹೇಗಿರ್ಬೇಕು, ನನ್ನ ವರ್ತನೆ, ನನ್ನ ಸ್ವಭಾವ ಹೇಗಿರ್ಬೇಕು ಅನ್ನೋದು ಸಹ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಕೇವಲ ಸ್ಕಿಲ್ಸ್ ಇದ್ರೆ ಸಾಕಾಗಲ್ಲ, ಆ ಸ್ಕಿಲ್ಸ್ ಅಕ್ವರ್ ಮಾಡ್ಬೇಕು ಅಂತಂದ್ರೆ ನಮ್ಮ ಹತ್ರ ಆಟಿಟ್ಯೂಡ್ ಸರಿಯಾಗಿರ್ಬೇಕು. ಫಸ್ಟ್ ಆಫ್ ಆಲ್ ಆಟಿಟ್ಯೂಡ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದಾ? ಸೊ 4 ವಿಷಯಗಳ ಮೇಲೆ ನಾನು ಮಾತಾಡ್ತೀನಿ. ಮೊದಲನೇದೇನು, ಪ್ರಾಬ್ಲಮ್ಸ್ ಅಂಡ್ ಪರ್ಸೆಪ್ಷನ್ಸ್ ಆಫ್ ದಿ ಕರಿಯರ್. ಅಂದ್ರೆ ಕರಿಯರ್ ಅಲ್ಲಿ ಇರ್ತಕ್ಕಂತ, ಈಗ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಏನು ಮತ್ತೆ ಪರ್ಸೆಪ್ಷನ್ಸ್ ಏನು, ಅದರಲ್ಲೂ ರಾಂಗ್ ಪರ್ಸೆಪ್ಷನ್ಸ್ ಬಗ್ಗೆನೇ ನಾನು ಮಾತಾಡೋದು. ಮೊದಲನೇನೇನಪ್ಪಾ ಅಂತಂದ್ರೆ, ಏನೆಲ್ಲ ಪ್ರಾಬ್ಲಮ್ಸ್ ಇದಾವೆ ನಮ್ಮಲ್ಲಿ ಅಂತಂದ್ರೆ, ಈಗ ನೀವು ಪ್ರಾಮಾಣಿಕವಾಗಿ ಹೇಳ್ರಿ, ನಿಮ್ಮ ಫ್ಯೂಚರ್ ಬಗ್ಗೆ ನಾನು ಮುಂದೆ ಏನಾಗ್ಬೇಕು ಅನ್ನೋದನ್ನ ಈಗ ಆಗ್ಲೇ ಪ್ಲಾನ್ ಮಾಡಿರ್ತಕ್ಕಂಥವ್ರು ಎಷ್ಟು ಜನ ಇದ್ದೀರಿ? ಮುಂದಿನ 10 ವರ್ಷಗಳಲ್ಲಿ ನನ್ನ ಗುರಿ ಏನು ಅಂತ ಯೋಚನೆ ಮಾಡಿರ್ತಕ್ಕಂಥವ್ರು ಎಷ್ಟು ಜನ ಇದ್ದೀರಿ? ನಾನು ಏನ್ ಮಾಡ್ಬೇಕು, ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ನಂದು ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ನೆಕ್ಸ್ಟ್ 10 years ಅಲ್ಲಿ ನನ್ನ ಗುರಿ ಏನು? ಯಾರು ಒಬ್ಬರ ಯೋಚನೆ ಮಾಡಿರ? ನಾನ್ ತಪ್ಪು ಹೇಳಿದ್ರೆ ಹೇಳ್ರಿ. ದಿಸ್ ಇಸ್ ಜನರಲ್ ಟೆಂಡೆನ್ಸಿ ಐ ಹ್ಯಾವ್ ಅಬ್ಸರ್ವ್ಡ್. ಈ ಭಾಗದಲ್ಲಿ ನಾನು ಅಬ್ಸರ್ವ್ ಮಾಡಿರೋದು, ಈ ಭಾಗದಲ್ಲಿ ಯಾಕೆ ಇಡೀ ದೇಶದಲ್ಲೇ ಹಿಂಗೆ ಐತಿ. ನಾವು ಡಿಗ್ರಿಗೆ ಬಂದಿದ್ದೀವಿ, ಇನ್ನೂ ಸಹ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡ್ರೀಮ್ ಇಲ್ಲ, ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೋಲ್ ಇಲ್ಲ. ನಾನು ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತೇ ಇಲ್ಲ. ಹೌದಾ? ಒಪ್ತೀರಾ? ಈಸ್ ಇಟ್ ಎ ಪ್ರಾಬ್ಲಮ್ ಆರ್ ನಾಟ್? ಇದು ಸಮಸ್ಯೆ ಹೌದಲ್ರಿ? ಹೌದಾ? ಇದು ಪ್ರಾಬ್ಲಮ್. ಇದು ಯಾಕೆಂದ್ರೆ ನನ್ನ ಜೀವನ ನಾನು ಏನ್ ಮಾಡ್ಬೇಕು ಅನ್ನೋದು ನಾನು ಡಿಸೈಡೇ ಮಾಡಿಲ್ಲ. ಯಾರು ಡಿಸೈಡ್ ಮಾಡ್ತಾರೆ ಹಂಗಾರ? ನಮ್ಮ ಅಪ್ಪ ಅಮ್ಮ ಡಿಸೈಡ್ ಮಾಡ್ತಾರೆ. ಹೌದಲ್ಲ? ನಾವೇನು ಕುರಿಗಳು. ಹೌದಾ? ಕುರಿಗಳ ತರ ಬದುಕ್ತಾ ಇದೀವಿ ನಾವು. ಪ್ಲೀಸ್ ಫರ್ಗಿವ್ ಮೀ. ನಾವೆಲ್ಲ ಹೆಂಗ್ ಬದುಕ್ತಾ ಇದೀವಿ? ಕುರಿಗಳ ತರ ಬದುಕ್ತಾ ಇದೀವಿ. ಹುಡುಗರಾಗಿರ್ಬೋದು, ಹುಡುಗರು. ಆಕ್ಚುಲಿ ನನಗೆ ಬಹಳ ಖುಷಿ ಆಯ್ತು, ಹುಡುಗಿಯರು ಇವತ್ತು ಬಹಳ ಜನ ಇಲ್ಲಿ ಬಂದು ಜಾಯ್ನ್ ಆಗಿದ್ರು. ಯಾಕಂದ್ರೆ ನಿಮ್ಮ ಜ್ಞಾನೋದಯ ಆಗ್ಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಐತಿ ಹುಡುಗಿಯರಿಗೆ ಸ್ಪೆಷಲಿ. ಹೌದಾ? ನಮಗೆ ಯಾರಿಗೂ ಡ್ರೀಮ್ಸ್ ಇಲ್ಲಲ್ಲ, ಇದು ಪ್ರಾಬ್ಲಮ್. ಹೌದಲ್ಲ? ಕೆಲವು ಜನರಿಗೆ ಇದೆ, ಕೆಲವು ಮುಖದಲ್ಲಿ ಕೆಲವು ಇದೆ ಸರ್ ಅಂತ ಹೇಳ್ತಾ ಇದಾರೆ, ಬಟ್ ಧೈರ್ಯವಾಗಿ ಹೇಳಕ್ ಅವರು ಮನ್ಸು ಮಾಡ್ತಾ ಇಲ್ಲ. ಬಟ್ 90% ಕೇಸ್ ಐ ಆಮ್ ಕರೆಕ್ಟ್. ಹೌದಾ? ಹೌದಾ? ಒಂದನೇ ಪ್ರಾಬ್ಲಮ್. ಎರಡನೇ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ವಿ ಲೀವ್ ಇನ್ ದಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂದ್ರೆ ಗೊತ್ತಾ ನಿಮಗೆ? ಕನ್ನಡದಲ್ಲಿ ಕೀಳರಿಮೆ ಅಂತ ಕರಿತೀವಿ ನಾವು. ಕೀಳರಿಮೆ ಅಂದ್ರೆ ಏನು? ನನ್ನ ಕೈಲಿ ಏನಾಗುತ್ತಾ? ನಾನು ಹಳ್ಳಿಯಿಂದ ಬರೋಳು, ನಾನು ಕನ್ನಡ ಮೀಡಿಯಂನಲ್ಲಿ ಓದ್ ಬಂದವನು, ಕನ್ನಡ ಮೀಡಿಯಂನಲ್ಲಿ ಓದ್ದವರು. ಅವರಾದ್ರೆ ಶ್ರೀಮಂತರ ಮಕ್ಕಳು, ನಾವೆಲ್ಲ ಬಡವ್ರ ಮಕ್ಕಳು, ನಾವು ಗೌರ್ಮೆಂಟ್ ಕಾಲೇಜ್ನಾಗ ಓದ್ದವರು. ಹೌದಾ? ಇದೆಲ್ಲ ಐತಿಲ್ಲ ನಿಮ್ಮ ಹತ್ರ? ನಿಮ್ಮನ್ನ ಯಾರನ್ನಾರ ಒಬ್ರನ್ನ ಇವತ್ತು ಬಂದು ನಮ್ಮ ಕಾಲೇಜಲ್ಲಿ ಇವತ್ತು ಲೀಡರ್ಶಿಪ್ ತಗೊಂಡು ಇವತ್ತು ಕಾರ್ಯಕ್ರಮ ನಡೆಸ್ತೀರ ಅಂದ್ರೆ ಯಾರು ಬರಲ್ಲ ನೀವು. ಯಾಕೆ ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಕೀಳರಿಮೆ ಐತಿ. ಹೌದಾ? ನಿಮ್ಮನ್ನ ಯಾರನ್ನಾರ ಒಬ್ಬನ ಇದ್ಕಿದ್ದಂಗೆ ಈ ಕ್ಷೇತ್ರದ MLA ಮಾಡ್ಬಿಡ್ತೀವಿ ಅಂದ್ರೆ ಯಪ್ಪ ಬೇಡಪ್ಪ ಅಂತಿರಲ್ಲ. ವೆರಿ ಫ್ಯೂ ಪೀಪಲ್. ಬಟ್ ಬರೇ ಸುಮ್ಮನೆ ಕೈ ಎತ್ತದಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯನೂ ಬೇಕು. ನಮ್ಮಲ್ಲಿ ಇದೆಯಾ? ಒಂದು ಇಡೀ ತಾಲೂಕನ್ನ, ಕ್ಷೇತ್ರವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ. ಒಂದೇದು. ಎರಡನೇದು, ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಆ ಧೈರ್ಯನೂ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಕೀಳರಿಮೆ ಸಾಕಷ್ಟು ಐತಿ. ಏನು? ನಾವು ಹಳ್ಳಿ ಹುಡುಗರು, ನಾವು ಕನ್ನಡ ಮಾಧ್ಯಮದವರು, ನಾವು ಗೌರ್ಮೆಂಟ್ ಸ್ಕೂಲ್ನವರು, ಗೌರ್ಮೆಂಟ್ ಕಾಲೇಜ್ನಾಗ ಓದ್ತಾ ಇದೀವಿ, ನಾವು ಕರ್ಗದೀವಿ, ನಾವು ಕುಳ್ಕದೀವಿ. ಇನ್ನೊಂದ್ ಐತಂದ್ರೆ ಆಡೆಡ್ ನಾವು ಹೆಣ್ಣು ಹುಡುಗಿಯರು. ಗಂಡು ಹುಡುಗರು ಮತ್ತೆ ಬೇರೆ ಕತೆ. ನಾವು ನಮ್ ಕೈಲಿ ಆಗುತ್ತೆ. ಅವ್ರದ್ದು ಎಲ್ಲರೂ ಸಹ ನಾವೆಲ್ಲಿ ಬದುಕ್ತಾ ಇದೀವಿ? ಕೀಳರಿಮೆ. ಮೊದಲನೇ ಪ್ರಾಬ್ಲಮ್ ಏನು? ನಮಗೆ ಡ್ರೀಮ್ ಇಲ್ಲ. ಹೌದಾ? ನಮಗೆ ಡ್ರೀಮ್ ಇಲ್ಲ, ನಾವು ಕುರಿಗಳ ತರ ಬದುಕ್ತಾ ಇದೀವಿ. ಯಾರ ತಗೊಂಡೋಗಿ ಯಾವಾಗ ನಮ್ಮನ್ನ ಬಲಿ ಕೊಡ್ಬೋದು. ಹೌದಾ? ಇದಕ್ ನಾನು ಪರಿಹಾರ ಹೇಳಲ್ಲ, ನೀವೇ ಪರಿಹಾರ ಕಂಡ್ಕೋಬೇಕು. ಯಾಕಂದ್ರೆ ಪರಿಹಾರ ಹೇಳಕ್ ನನಗೆ ಮತ್ತೊಂದು ತಾಸು ಬೇಕಾಗುತ್ತೆ.
ಯಾಕಂದ್ರೆ ನನಗೆ ಕೊಟ್ಟಿರೋದು ಒಂದೇ ತಾಸು, ಮತ್ತೆ ಅದಕ್ಕಿಂತ ಹೆಚ್ಚಿಗೆ ಅತಿಯಾದ್ರೆ ಅಮೃತ ಸಹನ ವಿಷ ಅಂತಾರ. ಸೊ ಹಾಗಾಗಿ ನಾನು ಅದಕ್ಕಿಂತ ಹೆಚ್ಚಿಗೆ ಟೈಮ್ ತಗೊಳ್ಳೋದು ಇಲ್ಲ. ಪರಿಹಾರ ನೀವೇ ಹುಡುಕ್ಬೇಕು. ಈಗ ಏನ್ ಮಾಡ್ಬೇಕು? ಪ್ರಾಬ್ಲಮ್ ಅಂದ ತಕ್ಷಣ ನೀವೇ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೇಕು. ಏನು, ನಾನ್ BSW ಹುಡುಗರು ಎಷ್ಟು ಜನ ಇದ್ರಿಲ್ಲಿ? BSW ಹುಡುಗರಿಗೆ ಮಾತಾಡುವಾಗ ನಾನು ಹೇಳ್ತೀನಿ, ಪ್ಲೀಸ್ ಕೈ ಕೆಳಗೆ ಮಾಡ್ರಿ. ನಾನು ಮಾತಾಡುವಾಗ ಫಸ್ಟ್ ನನ್ನ ಕ್ಲಾಸ್ ಅದೇ ಇರ್ತತಿ, ನಿನ್ ಗೋಲ್ ಏನು, ಲೈಫ್ ಗೋಲ್ ಏನ್ ನಿಂದು ಅಂತ ಕೇಳ್ತೀನಿ ನಾನು. ಯಾಕಂದ್ರೆ ಗೋಲ್ ಇದ್ದಾಗ ಮಾತ್ರ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಗೋಲ್ ಇಲ್ಲ ಅಂದ್ರೆ ನಾವು ಅದ್ರ ಪ್ರಕಾರ ಕೆಲಸನೇ ಮಾಡಲ್ಲ. ಸುಮ್ಮನೆ ಹೆಂಗ್ ಬಂತಂಗ ಲೈಫ್ ಕಳೀತಾ ಇದೀವಿ ನಾವು. ಹೌದಾ? ಎರಡನೇದು, ನಮ್ಮಲ್ಲಿ ಸಾಕಷ್ಟು ಕೀಳರಿಮೆ ಐತಿ, ಅದನ್ನ ಹೋಗಲಾಡಿಸ್ಬೇಕು. ಯಾಕೆ ಅಂತಂದ್ರೆ ನೀವು ನೋಡ್ರಿ, ನಿಮಗೆ ಅನಿಸ್ತಿರ್ಬೋದು ನಾವು ಬಡವರು, ನಮಗೆ ಕಷ್ಟ ಐತಿ ಅಂತ ಹೇಳಿ. ಡಾಕ್ಟರ್ BR ಅಂಬೇಡ್ಕರ್ ಅವರಷ್ಟು ಯಾರು ಕಷ್ಟ ಐತೇನೆ? ಯಾರಿಗಾರ ಅವರಷ್ಟು ಯಾರ ಸ್ಟ್ರಗಲ್ ಮಾಡಿರೇನು? ಅಬ್ದುಲ್ ಕಲಾಂ ಅವರಷ್ಟು ಯಾರು ಇದು ಇಲ್ಲಲ್ಲ, ಬಡತನದಲ್ಲಿ ಬದುಕಿಲ್ಲಲ್ಲ. ಮತ್ತೆ ಅವರೇ ಅಷ್ಟೆಲ್ಲ ಮಾಡ್ಬೇಕಾದಾಗ ನೀವ್ ಯಾಕೆ ಏನು ಮಾಡಕ್ ಆಗ್ತಾ ಇಲ್ಲ? ಈ ಕೀಳರಿಮೆ ಅದು ನಮ್ಮ ಮನ್ಸಿನ ರೋಗ. ಏನದು? ನಮ್ಮ ಮನ್ಸಿನ ರೋಗ. ನಾವು ಅನ್ಕೊಂಡಿವ್ ಅಷ್ಟೇ. ಇವತ್ತು ಯಾರ್ಯಾರೆಲ್ಲ ಏನೇನೆಲ್ಲ ಮಾಡಿಲ್ಲ. ನಿಮ್ಮಂಗೆ ಗೌರ್ಮೆಂಟ್ ಕಾಲೇಜ್ನಾಗ ಓದಿರ್ತಕ್ಕಂಥ ಒಬ್ಬ ಮನುಷ್ಯ ನಾನ್ ನಿಮ್ ಮುಂದೆ ನಿಂತಿನಿಲ್ಲ. ನಿಮ್ಮಂಗೆ ಗೌರ್ಮೆಂಟ್ ಕಾಲೇಜ್ ಮುಂದೆ ಓದಿರ್ತಕ್ಕಂಥವ್ರು ಎಷ್ಟೋ ಜನ ಇವತ್ತು IAS ಆಫೀಸರ್ಸ್ ಆಗಿಲ್ಲ. ಅವ್ರು ಯಾಕಾದ್ರೂ ನೀವ್ಯಾಕೆ ಆಗ್ತಾ ಇಲ್ಲ? ನಿಮ್ಮಲ್ಲಿ ಏನಿದೆಯಲ್ಲ ಕೀಳರಿಮೆ, ಅದು ರಾಂಗ್, ಅದು ಪರ್ಸೆಪ್ಷನ್, ಇಟ್ ಈಸ್ ಎ ರಾಂಗ್ ಥಿಂಕಿಂಗ್. ನೀವೇನ್ ಮಾಡ್ತಾ ಇದ್ರಿ ಅದನ್ನೆಲ್ಲ ಬಿಟ್ಟು ಹೊರಗೆ ಬರ್ಬೇಕು. ಎಲ್ಲರದು ಒಂದೇ. ಇವ್ರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ಹುಟ್ಟುವಾಗ ಎಲ್ಲರಲ್ಲೂ ಸಮಾನವಾಗಿರ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ. ಈ ಹುಟ್ಟಿದ ಮಕ್ಕಳು ಇರ್ತಾವಲ್ಲ, ಮುಂದೊಬ್ಬ ನಾವು ಸೈಂಟಿಸ್ಟ್ ಆಗ್ತಾನ, ಒಬ್ಬ ನಿನ್ ಯಾವನೋ ಏನೋ ಆಗ್ತಾನ, ಏನೋ ಆಗ್ದಂಗೆ ಬೀದಿಯಲ್ಲಿ ಅಲಿತಾ ಇರ್ತಾನಲ್ಲ, ಅವ್ರಿಬ್ರು ಹುಟ್ಟಿದಾಗ ಅವ್ರ ಸಾಮರ್ಥ್ಯಗಳನ್ನು ನಾವು ಅಳ್ದ್ವಿ ಅಂತನಪ್ಪ ಅಂದ್ರೆ ಅವರಲ್ಲಿ ಏನು ವ್ಯತ್ಯಾಸಗಳಿಲ್ಲ. ಸೊ ಅದರಿಂದ ಹೊರಗೆ ಬರ್ಬೇಕು ನಾವೆಲ್ಲ. ನಾವು ಎಲ್ಲರಲ್ಲೂ ಈಕ್ವಲ್ ಎಬಿಲಿಟಿ ಇದೆ. ಓನ್ಲಿ ಪ್ರಾಬ್ಲಮ್ ಈಸ್ ವಿ ಆರ್ ನಾಟ್ ಪುಟ್ಟಿಂಗ್ ಅವರ್ ಎಫರ್ಟ್ಸ್. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಫರ್ಟ್ಸ್ ಏನಿದೆ ಅದನ್ನ ನಾವು ಆಗ್ತಾ ಇಲ್ಲ. ಮೂರನೇದು ಏನಪ್ಪಾ ಅಂತಂದ್ರೆ, ಲ್ಯಾಕ್ ಆಫ್ ಪ್ರೊಫೆಷನಲ್ ಸ್ಕಿಲ್ಸ್. ನಮ್ಮಲ್ಲಿ ಪ್ರೊಫೆಷನಲ್ ಸ್ಕಿಲ್ಸ್ ಇಲ್ಲ. ಸೊ ಈಗ ನೋಡ್ರಿ, ಡಿಗ್ರಿ ಮುಗಿಸಿರ್ತೀವಿ, ಡಿಗ್ರಿ ಫೈನಲ್ ಇಯರ್ ನಾಗ ಇದ್ದೀರಿ, ಕೆಲವು ಜನ 6th ಸೆಮ್ ನಾಗ ಇದ್ದೀರಿ, ಕೆಲವು ಜನ 2nd ಸೆಮ್ ಅಲ್ಲಿ ಇದ್ದೀರಿ, ಕೆಲವು ಜನ 4th ಸೆಮ್ ಅಲ್ಲಿ ಇದ್ದೀರಿ. ಬ್ಯಾಂಕ್ ಅಲ್ಲಿ ಹೋಗಿ ಲೋನ್ಗೆ ಒಂದು ಲೆಟರ್ ಬರೀರಿ ಅಂದ್ರೆ ಬರಲ್ಲ. ನಂದೇ ಸ್ವಂತ ಅನುಭವ ಹೇಳ್ತಾ ಇದ್ದೀನಿ ನಾನು. ಮೊನ್ನೆ ಬ್ಯಾಂಕಿಗೆ ಹೋಗಿದ್ದೀನಿ, ನಮ್ಮ ಕಾಲೇಜ್ ಹುಡುಗ ಡಿಗ್ರಿ ಮುಗಿಸಿ ಆಲ್ರೆಡಿ ಹೋಗ್ಯಾನ. ಬ್ಯಾಂಕ್ ಅಲ್ಲಿ ಸರ್ ಇಂಟ್ರೆಸ್ಟ್ ರೇಟ್ ಹೆಚ್ಚಿಗೆ ಹಾಕಿದ್ರಂತೆ. ಅದಕ್ಕೋಸ್ಕರ ಇಂಟ್ರೆಸ್ಟ್ ರೇಟ್ ನಮ್ದು ರೆಗ್ಯುಲರ್ ಆಗಿ ಕೃಷಿಗೆ ಎಷ್ಟು ಇಂಟ್ರೆಸ್ಟ್ ಆಗ್ತಾರಲ್ಲ ಅಷ್ಟು ಇಂಟ್ರೆಸ್ಟ್ ಆಗ್ತಾರೆ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಬರ್ಕೊಡ್ರಿ ಅಂತ ಮ್ಯಾನೇಜರ್ ಹೇಳ. ನಮ್ ಕಾಲೇಜ್ ಹುಡುಗನ ಪಾಸ್ಔಟ್ ಆಗಿ ಹೋಗ್ಯಾನ, ಈಗ ಆಲ್ರೆಡಿ ಪಾಸ್ಔಟ್ ಆಗಿ 1 ವರ್ಷ ಆಗೈತಿ. ಅವನಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಬರೆಯಕ್ ಬರ್ತಾ ಇಲ್ಲ. ಅವ್ರ ಅಪ್ಪನು ಬಂದನ್, ಪಾಪ ಹುಡುಕ್ತಾ ಇದಾರೆ ಅವ್ರು. ಯಾಕೋ ಬಸವರಾಜ್ ಇಲ್ಲಿ ಯಾಕೆ ನಿಂತಿ ಅಂತ ಕೇಳಿದ್ರೆ, ಸರ್ ಒಂದು ಲೆಟರ್ ಬರೀಬೇಕಿತ್ರಿ, ಯಾರನ್ನ ನೋಡ್ತಾ ಇದೀನಿ ಅಂತ. ನಾನ್ ಇಸ್ಕೊಂಡ್ ಮತ್ ಬರ್ಕೊಂಡೆ. ಎಷ್ಟು ಜನರಿಗೆ ನಮ್ಮಲ್ಲಿ ಆ ರೀತಿ ಸ್ಕಿಲ್ಸ್ ಅದಾವು. ನಮಗ್ ಸರಿಯಾಗಿ ಲೆಟರ್ ಬರೆಯಕ್ ಬರಲ್ಲ. ನಿಂತು ಬಂದು 2 ನಿಮಿಷ ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ನಿಂತು ಬಂದು ಮಾತಾಡ್ರಪ್ಪ ಅಂತ ನಮಗೆ ಮಾತಾಡಕ್ ಬರಲ್ಲ. ಒಂದ್ ಪೇಜ್ ಏನಾರ ಬರ್ದ್ ಕೊಟ್ಬಿಡ್ರೋ ಬೇಗ ನೀವು ಅಂತಂದ್ರೆ ಬರ್ಕೊಡಕ್ ಬರಲ್ಲ. ನಾನ್ ನೋಡಿನಿ ಎಷ್ಟೋ ಜನರನ್ನ ಎಕ್ಸಾಮ್ ಅಲ್ಲಿ ID ಕಾರ್ಡ್ ತಂದ್ರಲ್ಲ, ಎಕ್ಸಾಮ್ ಅಲ್ಲಿ ಯೂನಿಫಾರ್ಮ್ ಹಾಕೊಂಬಂದ್ರಲ್ಲ, ಒಂದು ಅಪಾಲಜಿ ಲೆಟರ್ ಬರ್ಕೊಡಪ್ಪ ಅಂತಂದ್ರೆ ಅಪಾಲಜಿ ಲೆಟರ್ ಬರೆಯಕ್ ಬರಲ್ಲ, ಪತ್ರ ಬರೆಯಕ್ ಸಹಿತನೂ ಬರಲ್ಲ. ಅಷ್ಟೊಂದು ವಿ ಆರ್ ಲ್ಯಾಕಿಂಗ್ ಇನ್ ದಿ ಸ್ಕಿಲ್ಸ್. ಹೌದಾ ಅಲ್ವಾ? ನಿಂತು ಒಂದ್ 10 ನಿಮಿಷ ಮಾತಾಡ್ರಪ್ಪ ಯಾವ್ದಾದ್ರು ವಿಷಯ ನೀವು ಓದೋದಂತಂದ್ರೆ ಹಾರ್ಡ್ಲಿ ಪೀಪಲ್ ಕಮ್, ಬರೋದೇ ಇಲ್ಲ, ಬಂದು ನಿಂದ್ರದೇ ಇಲ್ಲ. ಯಾಕಂದಪ್ಪ ಅಂದ್ರೆ ವಿ ಲ್ಯಾಕ್ ಇನ್ ದಟ್. ಸೊ ಏನು, ಮೂರನೇದೇನು, ವಿ ಲ್ಯಾಕ್ ಇನ್ ಪ್ರೊಫೆಷನಲ್ ಸ್ಕಿಲ್ಸ್. ವೃತ್ತಿಪರ ಕೌಶಲ್ಯಗಳು ಅಂತ ಏನ್ ಹೇಳ್ತೀವಿ ಅದು ಸಹ ಒಂದು ಪ್ರಾಬ್ಲಮ್. ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಹಾರ್ಡ್ ವರ್ಕ್ ಮಾಡೋ ಮೆಂಟಾಲಿಟಿ ಹೋಗ್ಬಿಟ್ಟದ್ ನಮ್ಮ ಸಮಾಜದಲ್ಲಿ. ದಟ್ ಈಸ್ ಅನದರ್ ಪ್ರಾಬ್ಲಮ್. ಕಷ್ಟ ಪಡ್ಬೇಕಂದ್ರೆ ಆಗಲ್ಲ. ಏನಾರ ನಿಮಗೆ ನಾಳೆಗೆ ಇದನ್ನ ವರ್ಕ್ ಮುಗಿಸ್ಕೊಂಡ್ ಬರ್ರಿ ಅಂತ ನಾವು ಹೇಳಿದೀವಿ ಅಂತಂದ್ರೆ ನೀವು ಎಸ್ ಸರ್ ಅಂತ ಹೋಗಿರ್ತೀರಿ, ಮತ್ತೆ ತಿರುಗಿ ದಿನ ಹಂಗೆ ಬಂದಿರ್ತೀರಿ. ಹಾರ್ಡ್ಲಿ ಪೀಪಲ್ ಡೂ ದಟ್. ಕಷ್ಟ ಪಡ್ಬೇಕು. ಈಗ ಹೆಂಗಾಗ್ಬಿಟ್ಟದ ಅಂದ್ರೆ ಇಡೀ ಸಮಾಜನ ಹಂಗಾಗ್ಬಿಟ್ಟದ್ರಿ. ಇದು ಕೇವಲ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ನಮ್ಮ ಸೊಸೈಟಿನ ಏನಾಗಿತ್ತು ಅಂತಂದ್ರೆ ಕಷ್ಟಕ್ ಮಾತ್ರ ಕರಿಬೇಡ್ರಿ, ಊಟಕ್ ಮಾತ್ರ ಮರಿಬೇಡ್ರಿ, ಹಂಗ ಆಗ್ಬಿಟ್ಟದ್ ನಮ್ದು ಆಟಿಟ್ಯೂಡ್. ಮೈಂಡ್ ಇಟ್, ಇದು ನಡೆಯಲ್ಲ. ಇದು ನೆನ್ಪಿಟ್ಕೊಡ್ರಿ ನೀವು. ಹಾರ್ಡ್ ವರ್ಕ್ ಮಾಡ್ಲಾರ್ದಂಗೆ ಶಾರ್ಟ್ ಕಟ್ ಅಲ್ಲಿ ನಾನು ಏನಾದ್ರೂ ಸಾಧನೆ ಮಾಡ್ತಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಹಂಗೇನಾರ ಆಗಿತ್ತು ಅಂತಂದ್ರೆ ಅದು ಬಹಳ ದಿನ ಇರಲ್ಲ ಸಹನು. ಅದಕ್ಕೋಸ್ಕರ ಒಂದ್ ನೆನ್ಪಿಟ್ಕೊಳ್ರಿ, ಕಷ್ಟಪಟ್ಟು ಏನ್ ಸಾಧನೆ ಮಾಡಿರ್ತೀವಿ ಅದು ಮಾತ್ರ ನಮ್ಮ ಹತ್ರ ಉಳಿತೈತಿ. ಯಾವ್ದಾರ ಆಗ್ಲಿ ಎಷ್ಟು ಬೇಗ ಬಂದಿರ್ತೈತೋ ಅಷ್ಟು ಬೇಗ ನಾವು ಹೋಗ್ಬಿಡ್ತೈತಿ.
ಅದಕ್ಕೆ ನೆನ್ಪಿಟ್ಕೊಳ್ರಿ, ಶಾರ್ಟ್ ಕಟ್ ಇಲ್ಲ ಸಕ್ಸಸ್ಗೆ. ಶಾರ್ಟ್ ಕಟ್ ಇಲ್ಲ ಸಕ್ಸಸ್ಗೆ. ಏನ್ ಬೇಕು? ಹಾರ್ಡ್ ವರ್ಕ್ ಮಾಡ್ಲೇಬೇಕು. ಅದ್ ನಾವು ವಿ ಶುಡ್ ಅರ್ನ್ ಇಟ್, ನಾಟ್ ಗೆಟ್ ಇಟ್. ಅರ್ನ್ಗೂ ಗೆಟ್ ಇಟ್ಗೂ ಬಹಳ ವ್ಯತ್ಯಾಸ ಐತಿ. ಅರ್ನ್ ಅಂದ್ರೆ ಏನು? ನಾವ್ ಅದನ್ನ ಪಡ್ಕೊಳ್ಳೋದು. ಗೆಟ್ ಇಟ್ ಅಂದ್ರೆ ಇನ್ನೊಬ್ರು ನಮಗೆ ಕೊಡೋದು. ಸೊ ಯಾವ್ದು ನಾವು ಅರ್ನ್ ಮಾಡ್ತೀವಿ ಅದು ಅಷ್ಟೇ ನಮ್ಮ ಹತ್ರ ಉಳಿಯೋದು. ದಟ್ ಈಸ್ ಅನದರ್ ಪ್ರಾಬ್ಲಮ್. ಏನಪ್ಪಾ ಅಂದ್ರೆ ನಮಗೆ ಈಗ ಆ ಕಲ್ಚರ್ ಹೋಗ್ಬಿಡುತ್ತೆ. ನಮ್ಮಲ್ಲಿ ಕಷ್ಟಪಡೋ ಕಲ್ಚರೇ ಇಲ್ಲ. ಏನಾರ ಹೇಳಿದ್ರನಪ್ಪ ಅಂದ್ರೆ ಇದನ್ನೆಲ್ಲ ಮಾಡ್ಬೇಕಾ, ಹಿಂಗೆಲ್ಲ ಮಾಡ್ಬೇಕಾ ಅಂತ ನಾವು ಕೇಳೋ ಒಂದು ಸ್ಟೇಜ್ ಅಲ್ಲಿ ನಿಂತಿದ್ವಿ. ದೀಸ್ ಆರ್ ದ ಪ್ರಾಬ್ಲಮ್ಸ್. ಸೊಲ್ಯೂಷನ್ ನಾನು ಹೇಳಲ್ಲ, ಜೊತೆಗೆ ನಾನು ಹೇಳ್ಕೊಳ್ತಾ ಹೋಗಿದ್ದೀನಿ. ಸೊಲ್ಯೂಷನ್ ನೀವೇ ಯೋಚನೆ ಮಾಡಿ. ದೆನ್ ಪರ್ಸೆಪ್ಷನ್ಸ್ ಇದಾವೆ. ಇಷ್ಟೊತ್ತು ನಾನು ಮಾತಾಡಿದ್ದೇನು? ಸಮಸ್ಯೆಗಳ ಬಗ್ಗೆ ಮಾತಾಡಿದೆ. ಎರಡನೇ ನಾನು ಮಾತಾಡೋದೇನಪ್ಪಾ ಅಂತಂದ್ರೆ ಪರ್ಸೆಪ್ಷನ್ಸ್ ಗಳ ಬಗ್ಗೆ. ಅದರಲ್ಲೂ ರಾಂಗ್ ಪರ್ಸೆಪ್ಷನ್, ತಪ್ಪು ಗ್ರಹಿಕೆಗಳು. ಗ್ರಹಿಕೆ ಒಂದು, ತಪ್ಪು ಗ್ರಹಿಕೆ ಇನ್ನೊಂದು. ಮೊದಲನೇ ತಪ್ಪು ಗ್ರಹಿಕೆ ಅಂದ್ರೆ ಏನಪ್ಪಾ ನಮ್ಮಲ್ಲಿ ಇರೋದಂತಂದ್ರೆ, ಎಜುಕೇಶನ್ ಅಂದ್ರೆ ಗೌರ್ಮೆಂಟ್ ಜಾಬು. ಏನು? ಎಜುಕೇಶನ್ ಮಾಡಿವಪ್ಪ, ನಾವು ಡಿಗ್ರಿ ಮುಗಿಸುವನಪ್ಪ, ನಮಗೆ ಗೌರ್ಮೆಂಟ್ ಜಾಬೇ, ಅದಕ್ಕೋಸ್ಕರ ನಾವು ಎಜುಕೇಶನ್ ಮಾಡ್ತಾ ಇದೀವಿ ಅಂತ ನಾವು ತಿಳ್ಕೊಂಡ್ಬಿಟ್ಟಿವಿ. ನಮ್ ಶಿಕ್ಷಣ ಕೇವಲ ಗೌರ್ಮೆಂಟ್ ಜಾಬ್ ಸಲುವಾಗಿ ಅಷ್ಟೇ ನಾವು ಎಜುಕೇಶನ್ ಮಾಡ್ತಾ ಇರೋದು. ಈ ಶಿಕ್ಷಣದಿಂದ ಮತ್ತೆ ಇನ್ನೇನು ಉಪಯೋಗ ಇಲ್ಲ ಅಂತ ತಿಳ್ಕೊಂಡಿವಿ ನಾವು. ಹಂಗಾಗಿ ನಾವು ಇಷ್ಟೊಂದು ಕೇರ್ಲೆಸ್ ಅದೀವಿ. ಇದ್ರ ಬಹಳಷ್ಟು ವಿಷಯಗಳು ಬರ್ತಾವ ನಿಮಗೆ. ಈಗ ಉದಾಹರಣೆಗೆ ನೀವು ಕನ್ನಡದಲ್ಲಿ ಸಾಹಿತ್ಯ ಓದ್ರಿ, ಅದರಲ್ಲಿ ಬೇಕಾದಷ್ಟು ಲೈಫ್ ಸಂಬಂಧಪಟ್ಟಂತಹ ನೈತಿಕ ಮೌಲ್ಯಗಳು ಬರ್ತಾವು. ಹಿಸ್ಟ್ರಿ ಓದ್ರಿ, ಹಿಸ್ಟ್ರಿನಲ್ಲಿ ನಿಮಗೆ ಬೇಕಾದಷ್ಟು ಮೌಲ್ಯಗಳು ಸಿಗ್ತಾವು, ಬೇಕಾದಷ್ಟು ಮೋಟಿವೇಶನಲ್ ಸ್ಟೋರಿ ಸಿಗ್ತಾವು. ಅದ್ರಲ್ಲಿ ಬೇಕಾದಷ್ಟು ಸೋಷಿಯಲ್ ಸೈನ್ಸ್ ಓದ್ರಿ, ಸೋಷಿಯಾಲಜಿ ಓದ್ರಿ, ಎಕನಾಮಿಕ್ಸ್ ಓದ್ರಿ. ಅದ್ರಲ್ಲಿ ಎಲ್ಲದರಲ್ಲೂ ಸಹ ಲೈಫಿಗೆ ಬೇಕಾಗಿರ್ತಕ್ಕಂಥ ಬಹಳಷ್ಟು ಅದಾವು. ಬಟ್ ನಾವು ಅದನ್ನ ಯಾವ್ದು ನೋಡಲ್ಲ. ಸರ್ ಎಕ್ಸಾಮಿಗೆ ಬರ್ತೇನ್ರಿ ಇದಂತೀವಿ. ಯಾಕಂದ್ರೆ ವಿ ಆರ್ ಓನ್ಲಿ ಸ್ಟಡಿಯಿಂಗ್ ಫಾರ್ ದಿ ಪರ್ಪಸ್ ಆಫ್ ದಿ ಎಕ್ಸಾಮ್ಸ್ ಓನ್ಲಿ. ಹೌದು ಅಲ್ವೋ? ಇದರಿಂದ ನಾನು ಏನ್ ಅಡಾಪ್ಟ್ ಮಾಡ್ಕೋಬಹುದು ಅಂತ ಯೋಚನೆ ಮಾಡ್ತೀವ? ಇದರಿಂದ ನಾನು ಏನ್ ಕಲಿಬಹುದು, ಇದ್ರ ಮೆಸೇಜ್ ಏನು ಅನ್ನೋದೇನಾದ್ರೂ ನಾವು ಯೋಚನೆ ಮಾಡ್ತೀವ? ದಟ್ ಈಸ್ ಎ ರಾಂಗ್ ಪರ್ಸೆಪ್ಷನ್. ಏನು? ಎಜುಕೇಶನ್ ಈಸ್ ಈಕ್ವಲ್ ಟು ಗೌರ್ಮೆಂಟ್ ಜಾಬ್ ಈಸ್ ಎ ರಾಂಗ್ ಪರ್ಸೆಪ್ಷನ್. ಹೌದಾ ಅಲ್ವೋ? ಒಪ್ತೀರಾ? ಒಪ್ತೀರಾ? ಓಕೆ. ಇನ್ನೊಂದೇನಪ್ಪಾ ಅಂತಂದ್ರೆ, ನಾವೊಂದು ಹೈರಾರ್ಕಿ ಕ್ರಿಯೇಟ್ ಮಾಡ್ಕೊಂಡಿವಿ ಸೋಷಿಯಾಲಜಿನಲ್ಲಿ. ಸೋಷಿಯಾಲಜಿ ಸ್ಟೂಡೆಂಟ್ಸ್ ಯಾರು ಇದ್ದೀರಾ? ಸೋಷಿಯಲ್ ವರ್ಕ್ದವರು ಸಹ ಹೇಳ್ಬೋದು. ಏನ್ ಹೈರಾರ್ಕಿ ಅಂದ್ರೆ? ಸೋಷಿಯಲ್ ಹೈರಾರ್ಕಿ ಕನ್ನಡದಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಕರಿತೀವಿ ನಾವು. ಹೌದಾ? ಜಾಬ್ ಅಲ್ಲಿ ಸಹ ನಾವೊಂದು ಹೈರಾರ್ಕಿ ಕ್ರಿಯೇಟ್ ಮಾಡ್ಕೊಂಡ್ವಿ. ಏನದ ಹೈರಾರ್ಕಿ? IAS ಆಫೀಸರ್ಸ್, ದೆನ್ KS ಆಫೀಸರ್ಸ್, ದೆನ್ ಡಾಕ್ಟರ್ಸ್, ಇಂಜಿನಿಯರ್ಸ್, ಮತ್ತೆ ಉಳಿದಂತೆ ಪ್ರೈವೇಟ್ ಜಾಬ್ ಹೋಲ್ಡರ್ಸ್. ದೆನ್ ಎಲ್ಲದಕ್ಕಿಂತ ಕೆಳಗೆ ಯಾವ್ದಪ್ಪ ಅಂತಂದ್ರೆ ವ್ಯವಸಾಯ ಮಾಡೋದು. ಅದಕ್ಕಿಂತ ಕೀಳ್ಮಟ್ಟದ ಯಾವ್ದಪ್ಪ ಅಂದ್ರೆ ಪೊಲಿಟಿಕ್ಸ್, ಹೊಲ್ಸದು. ಹಂಗೆ ನಾವೆಲ್ಲ ಹೈರಾರ್ಕಿ ಕ್ರಿಯೇಟ್ ಮಾಡ್ಕೊಂಡಿವಲ್ಲ. ಹೌದಾ ಇಲ್ಲ? ಮಾಡ್ಕೊಂಡಿವಲ್ಲ. ಎಸ್, ನಾವು ಒಂದು ಹೈರಾರ್ಕಿ ಕ್ರಿಯೇಟ್ ಮಾಡ್ಕೊಂಡಿವಿ ವಿಚ್ ಈಸ್ ರಾಂಗ್ ಪರ್ಸೆಪ್ಷನ್. ಇವತ್ತು ಒಬ್ಬ IAS ಆಫೀಸರು ಅವನ ಅಲ್ಲಿ ಕುಂತು ಆರಾಮಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತಂದ್ರೆ, ಒಬ್ಬ ರೈತ ಸರಿಯಾಗಿ ಕೆಲಸ ಮಾಡ್ಬೇಕು. ಒಬ್ಬ ಪೊಲೀಸು ನಿಮ್ಮ ಹೈರಾರ್ಕಿನಲ್ಲಿ ಕೆಳಗದನಲ್ಲ ಪೊಲೀಸು, ಅವನು ಚೆನ್ನಾಗಿ ಕಾನೂನನ್ನ ಕಾಪಾಡಬೇಕು. ಅದೇ ರೀತಿಯಾಗಿ ಒಬ್ಬ ಪೊಲಿಟಿಷಿಯನ್ ಚೆನ್ನಾಗಿ ಕೆಲಸ ಮಾಡ್ಬೇಕು. ಇಲ್ಲಿ ಪ್ರತಿಯೊಬ್ರು ಸಹ ಇಂಪಾರ್ಟೆಂಟ್. ಉದಾಹರಣೆ ನಮ್ಮ ಕಾಲೇಜಿನ ಹೈರಾರ್ಕಿನೇ ಹೇಳ್ತೀನಿ. ನಮ್ಮ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಇರ್ತಾರ, ಆಮೇಲೆ ಪ್ರೊಫೆಸರ್ಸ್ ಇರ್ತಾರ, ಆಮೇಲೆ ಲೆಕ್ಚರ್ಸ್ ಇರ್ತಾರ, ಆಮೇಲೆ ಗ್ರೂಪ್ ಡಿ ದವ್ರು ಇರ್ತಾರ. ಇಲ್ಲಿ ಹೈರಾರ್ಕಿನಲ್ಲಿ ಕೆಳಗೆ ಯಾರು ಬರ್ತಾರ? ಗ್ರೂಪ್ ಡಿ ದವ್ರು ಬರ್ತಾರ. ಒಂದು ದಿನ ಗ್ರೂಪ್ ಡಿ ದವ್ರು ಬಂದಿಲ್ಲ ಅಂದ್ರೆ ಏನಾಗುತ್ತೆ ನಮ್ಮ ಪರಿಸ್ಥಿತಿ? ಬಂದು ಕಸ ಹೊಡೆದಿಲ್ಲ, ಮತ್ತೆ ಕೀಲಿ ತೆಗೆದಿಲ್ಲ ಅಂದ್ರೆ ಪ್ರಿನ್ಸಿಪಲ್ರಾಗ್ಲಿ ಪ್ರೊಫೆಸರ್ಸ್ ಆಗ್ಲಿ ಬಂದು ಪಾಠ ಮಾಡಕ್ಕಾಗತ್ತಾ? ದೆನ್ ವಾಟ್ ಇಟ್? ಎಲ್ಲಿ ಹೈರಾರ್ಕಿ? ಎಲ್ಲಿ ಶ್ರೇಣೀಕರಣ? ಅಂದ್ರೆ ನಾನು ನಿಮಗೆ ಹೇಳಕ್ ಕೊಟ್ಟಿರೋದು ಏನಂದ್ರೆ, ಇಲ್ಲಿ ಯಾವುದೇ ಜಾಬು ದೊಡ್ಡದು ಅಲ್ಲ, ಯಾವುದೇ ಜಾಬು ಚಿಕ್ಕದು ಅಲ್ಲ. ಆ ಹೈರಾರ್ಕಿ ಏನಿದೆಯಲ್ಲ, ಅದು ಹೈರಾರ್ಕಿಯನ್ನ ನಾವು ರಾಂಗ್ ಪರ್ಸೆಪ್ಷನ್, ಅದು ನಮ್ದೇನದು ತಪ್ಪು ಗ್ರಹಿಕೆ ಅಂತ ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾವುದು ದೊಡ್ಡದಲ್ಲ, ಯಾವುದು ಸಣ್ಣದಲ್ಲ. ನೋಡ್ರಿ, ನಿಮಗೊಂದು ಉದಾಹರಣೆ ಕೊಡ್ತೀನಿ. ಟಾಟಾ ಗೊತ್ತು? ಹೌದಾ? ಬಾಟಾ ಗೊತ್ತಾ? ಏನ್ ಬಾಟಾ? ಒಂದ್ ಚಪ್ಪಲಿ ಕಂಪ್ನಿ ಹೌದಲ್ಲ? ಟಾಟಾನ್ಗೆ ಈಕ್ವಲ್ ಆಗಿ ಬಾಟಾನ ನಾವು ಗುರುತಿಟ್ಕೊಳ್ತೀವಿ. ಯಾಕ? ಆದ್ರೆ ಅವ್ನ್ ಮಾಡೋ ಕೆಲಸ ಏನು? ಚಪ್ಪಲಿ ಉತ್ಪಾದನೆ ಮಾಡಿ ಮಾರ್ತಾನ. ಹೌದಾ?
ಹಂಗಂತ ಹೇಳಿ ಎಲ್ಲರ ಕಡಿಮೆನಾ? ಇಲ್ಲಲ್ಲ. ಸೊ ಒಂದು ಕೆಲಸವನ್ನು ನಾವು ಶ್ರದ್ಧೆಯಿಂದ ಮಾಡಿದ್ವನಪ್ಪ ಅಂದ್ರೆ ಅದಕ್ಕೆ ನಾವು ಒಂದು ಹೆಸರನ್ನು ತರಬಹುದು. ಟಾಟಾಗೆ ಎಷ್ಟು ಗೌರವ ಐತಿ ಅಷ್ಟೇ ಗೌರವ ಬಾಟಾಗೂ ಐತಿ. ಆದ್ರೆ ಅವ್ನು ಮಾಡಿದ ಕೆಲಸ ಏನು? ಚಪ್ಪಲ್ಗಳನ್ನು ಉತ್ಪಾದನೆ ಮಾಡಿ ಅವುಗಳನ್ನು ಮಾರ್ತಕ್ಕಂಥ ಕೆಲಸ ಮಾಡ್ತಾನೆ. ಬಟ್ ಸ್ಟಿಲ್ ಅವನು ಎಲ್ಲೂ ಇದನ್ನ ಸಣ್ಣದಂತ ಅನ್ಕೊಳ್ಳಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಇವತ್ತು ಅವನು ಸಹ ಒಬ್ಬ ಒಳ್ಳೆ ಇಂಡಸ್ಟ್ರಿಯಲಿಸ್ಟ್. ಹೌದಲ್ಲ? ಅವನು ಯಾಕೆ ಅವನು ಒಳ್ಳೆ ಇಂಡಸ್ಟ್ರಿಯಲಿಸ್ಟ್ ಆದಂದ್ರೆ ಅದ್ರ ಬಗ್ಗೆ ಕೀಳರಿಮೆ ಅವನಿಗೆ ಇರ್ಲಿಲ್ಲ. ಮತ್ತೆ ಅದನ್ನ ಅವ್ನು ಬೆಳೆಸಕ್ ಪ್ರಯತ್ನ ಮಾಡಿದೆ. ಎಷ್ಟು ಎಫೆಕ್ಟಿವ್ ಆಗಿ ನಾನು ಬೆಳೆಸಬಹುದು ಅನ್ನೋದನ್ನ. ಇವತ್ತು ನೋಡ್ರಿ, ಎಲ್ಲಾ ಬ್ರಾಂಡ್ಗಳಲ್ಲೂ ಈ ಚಪ್ಪಲಿಗೆ ಸಂಬಂಧಪಟ್ಟಂಗೆ ಬೆಸ್ಟ್ ಬ್ರ್ಯಾಂಡ್ ಯಾವ್ದಪ್ಪ ಅಂತ ಕೇಳಿದ್ರೆ ನಾವು ಬಾಟಾದ ಹೆಸರು ಹೇಳ್ತೀವಿ. ಯಾಕೆ? ಅವನು ಅದನ್ನ ಪೂಜೆ ಮಾಡಿದ, ಆ ಕೆಲಸವನ್ನು ಏನ್ ಮಾಡಿದವನು ಪೂಜೆ ಮಾಡಿದ. ಸೊ ಹಂಗೆ ನಮ್ಮಲ್ಲಿ ಆ ಹೈರಾರ್ಕಿಯನ್ನು ಬಿಟ್ಟು ನಾವು ಮಾಡ್ತಕ್ಕಂಥ ಕೆಲಸ, ಎಲ್ಲಾ ಕೆಲಸಗಳು ಶ್ರೇಷ್ಠ, ಯಾವ ಕೆಲಸಗಳು ಕನಿಷ್ಠ ಇಲ್ಲ ಇಲ್ಲಿ. ಹೌದಾ? ಯಾವ್ದು ಒಂದ್ ಇಲ್ಲ ಅಂದ್ರೂ ನಡೆಯಲ್ಲ. ಹೌದಲ್ಲ? ಸೊ ಹಾಗಾಗಿ ಆ ಹೈರಾರ್ಕಿಯನ್ನ ರಾಂಗ್ ಪರ್ಸೆಪ್ಷನ್ ಇಂದ ನಾವು ಹೊರಗಡೆ ಬರಬೇಕು. ದೆನ್ ಇನ್ನೊಂದು ರಾಂಗ್ ಪರ್ಸೆಪ್ಷನ್ ಏನಪ್ಪಾ ಅಂತಂದ್ರೆ, ಶಿಕ್ಷಣ ಕಲಿತವರು ಕೃಷಿಯಲ್ಲಿ ತೊಡಗಬಾರ್ದು ಅನ್ನೋದು, ವ್ಯವಸಾಯ ಮಾಡಬಾರ್ದು ಅನ್ನೋದು, ರಾಜಕೀಯ ಮಾಡಬಾರ್ದು ಅನ್ನೋದು, ಉದ್ಯೋಗ ಇವೇನ್ ಬಿಸ್ನೆಸ್ ಮಾಡಬಾರ್ದು ಅನ್ನೋದು. ನೀವು ನೋಡ್ರಿ, ಜನರಲ್ಲೂ ಅದೇ ಪರ್ಸೆಪ್ಷನ್ ಐತಿ. ಈಗ ಓದವ್ರದ್ದು ಈಗಿನ ನಮ್ಮ ಸಮಾಜದ ಪರಿಸ್ಥಿತಿ ಏನು ಅಂದ್ರೆ, ಈ ಕಲ್ತವ್ರು, ಡಿಗ್ರಿ ಕಲ್ತವ್ರು, ಚೆನ್ನಾಗಿ ಕಲ್ತು 198, 99 ತಗೊಂಡವರು ಕೆಲವು ಜನ ಏನೋ ಒಂದು 100ರಲ್ಲಿ ಒಬ್ರು ಇಬ್ರು ಎಲ್ಲೋ ಒಂದ್ ಕಡೆಗೆ ಜಾಬ್ ತಗೊಳ್ತಾರ. ಉಳಿದಂತ 98% ಜನರ ಪರಿಸ್ಥಿತಿ ಏನಪ್ಪಾ ಅಂದ್ರೆ ದೋಬಿಕ ಕುತ್ತ. ಏನು? ದೋಬಿಕ ಕುತ್ತ, ನಾ ಘರ್ಕ ನಾ ಘಾಟ್ಕ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಯಾಕಂದ್ರ ಇಲ್ಲೂ ಏನು ಸಿಗ್ತಾ ಇಲ್ಲ ಗೌರ್ಮೆಂಟ್ ಅಲ್ಲಿ. ಯಾಕಂದ್ರೆ ಇವತ್ತು ಗೌರ್ಮೆಂಟ್ ನೋಡ್ರಿ ಎಷ್ಟು ಕರಿತಾ ಇದೆ ಜಾಬ್ಗಳನ್ನ. 100 ಜನರಿಗೆ ಇಬ್ಬರಿಗೆ ಜಾಬ್ ಸಿಗ್ತದ. ಹೌದಾ? ಸೊ ಉಳಿದಂತೆ 98 ಜನ ಏನ್ ಮಾಡ್ಬೇಕು? ಇವ್ರು ಹೊಲದಲ್ಲೂ ಕೆಲಸ ಮಾಡ್ಲಿಕ್ಕೆ ಲಾಯಕ್ಕಿಲ್ಲ, ಮತ್ತ ಅವ್ರನ್ನ ಜನ ಬಿಡ್ತಾನೂ ಇಲ್ಲ. ಡಿಗ್ರಿ ಓದಿ ನೀನ್ ಬಂದ್ ನೀರ್ ಹಾಕ್ತೀಯಾ ಅಂತಾರಿಲ್ಲ. ಡಿಗ್ರಿ ಓದಿ ನೀನ್ ಬಿಸ್ನೆಸ್ ಮಾಡ್ತೀಯಾ? ಡಿಗ್ರಿ ಓದಿ ನೀನ್ ಪೊಲಿಟಿಕ್ಸ್ ಬಂದೀಯಾ? ಇದು ಸಹ ಒಂದು ರಾಂಗ್ ಪರ್ಸೆಪ್ಷನ್. ವಿ ಆರ್ ಲಿವಿಂಗ್ ಇನ್ ದಿ ರಾಂಗ್ ಪರ್ಸೆನ್ಸ್. ಯಾಕೆ ಡಿಗ್ರಿ ಓದಿ ಯಾಕೆ ನಾವು ಆ ಕೆಲಸ ಮಾಡಬಾರ್ದು? ಡಿಗ್ರಿ ಓದಿದ್ರೆ ನಮ್ ಕೈ ಕಾಲು ತೆಗಿತಾರ? ಇಲ್ಲಲ್ಲ. ಡಿಗ್ರಿ ಮೀನ್ಸ್ ಏನದು? ಪದವಿ. ಪದವಿ ಅಂದ್ರೆ ಏನು? ಜ್ಞಾನದ ಪದವಿ ಅಷ್ಟೇ. ಇಟ್ ಮೀನ್ಸ್ ಯು ಆರ್ ಇನ್ ಎ ಪೊಸಿಷನ್ ಟು ಡೂ ಆಲ್ ದ ಜಾಬ್ ವಾಟ್ ಅದರ್ಸ್ ಆರ್ ಡೂಯಿಂಗ್. ಅಪಾರ್ಟ್ ಫ್ರಮ್ ದಟ್, ಅದ್ರ ಜೊತೆಗೆ ನಿನಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ನಾಲೆಡ್ಜ್ ಐತಿ, ಒಂದು ವಿಷಯದ ಮೇಲೆ ನೀನು ಪದವಿ ತಗೊಂಡಿದೀಯ ಅಂತ ಅರ್ಥ. ಆದ್ರೆ ಇಲ್ಲಿ ಏನ್ ಆಗ್ತಾ ಇದೆ ಅಂತಂದ್ರೆ, ಡಿಗ್ರಿ ಮುಗಿಸಿದ ತಕ್ಷಣ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ವಿ ಆರ್ ಬಿಕಮಿಂಗ್ ಹ್ಯಾಂಡಿಕ್ಯಾಪ್ಟ್. ನಾನ್ ನೀರ್ ಹಾಸಕ್ಕೂ ಆಗಲ್ಲ, ಹೊಲ್ದಾಗ ಕೆಲಸ ಮಾಡಕ್ಕೂ ಆಗಲ್ಲ, ವ್ಯಾಪಾರ ಮಾಡಕ್ಕಾಗಲ್ಲ, ನನಗೆ ಪೊಲಿಟಿಕ್ಸ್ಗೂ ಹೋಗಕ್ಕಾಗಲ್ಲ, ಇತ್ಲಾಗ ಜಾಬು ಇಲ್ಲ, ಇತ್ಲಾಗೆ ಈ ಪ್ರೊಫೆಷನಲ್ ಆಗಿ ನಾವೇನ್ ಕೆಲಸ ಮಾಡ್ತಾ ಇದ್ವಲ್ಲ, ನಮ್ಮ ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ತಾ ಇದ್ರಲ್ಲ ಅದನ್ನು ನಾವು ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ ಎಜುಕೇಟೆಡ್ ಆರ್ ಬಿಕಮಿಂಗ್ ದಿ ಡಿಸೇಬಲ್ಡ್. ಅಂಗವಿಕಲರಾಗ್ತಾ ಇದೀವಿ ನಾವು. ನಾ ಘರ್ಕ ನಾ ಘಾಟ್ಕ. ಅದು ರಾಂಗ್ ಪರ್ಸೆಪ್ಷನ್. ಡಿಗ್ರಿ ಅಂದ್ರೆ ಏನು? ಅದು ಒಂದು ಪದವಿ. ಬೇರೆಯವರೆಲ್ಲ ಏನೆಲ್ಲ ಕೆಲಸಗಳು ಮಾಡ್ತಾರಲ್ಲ ಅವು ಎಲ್ಲವನ್ನು ಮಾಡೋದ್ರ ಜೊತೆಗೆ ಇಟ್ ಈಸ್ ಅನ್ ಅಡಿಷನಲ್ ಸ್ಕಿಲ್. ಅಂದ್ರೆ ಬೇರೆಯವರೆಲ್ಲ ಈಗ ಹೊಲ್ದಾಗ ಕಳೆ ಕೀಳೋದು, ನೀರ್ ಹಾಸೋದು, ವ್ಯಾಪಾರ ಮಾಡೋದು, ರಾಜಕೀಯ ಮಾಡೋದು, ಇಂಥವೆಲ್ಲವನ್ನೂ ಡಿಗ್ರಿ ಮಾಡಿದವ್ರು ಮಾಡಬಹುದು. ಅದ್ರ ಜೊತೆಗೆ ಯು ಹ್ಯಾವ್ ಎನ್ ಅಡಿಷನಲ್ ನಾಲೆಡ್ಜ್. ಗಾಟ್ ದ ಪಾಯಿಂಟ್? ಓಕೆ. ಸೊ ಮತ್ತೆ ಇನ್ನೊಂದು ರಾಂಗ್ ಪರ್ಸೆಪ್ಷನ್ ಏನಪ್ಪಾ ಅಂತಂದ್ರೆ, ಎಜುಕೇಶನ್ ನಲ್ಲೂ ಸಹ ಹೈರಾರ್ಕಿಯನ್ನು ಸೃಷ್ಟಿ ಮಾಡ್ಕೊಂಡಿದ್ವಿ. ಒಂದು ಜಾಬ್ ಅಲ್ಲಿ ಹೈರಾರ್ಕಿ ಸೃಷ್ಟಿ ಮಾಡ್ಕೊಂಡಿದ್ವಿ. ಪರ್ಸೆಪ್ಷನ್ ನಲ್ಲಿ ಏನೇನ್ ಕಲ್ತೀವಿ ನಾವು? ಒಂದೇದೇನು ಪರ್ಸೆಪ್ಷನ್? ಡಿಗ್ರಿ ಈಸ್ ಈಕ್ವಲ್ ಟು ಗೌರ್ಮೆಂಟ್ ಜಾಬ್ ಈಸ್ ಎ ರಾಂಗ್ ಪರ್ಸೆಪ್ಷನ್. ಓಕೆ. ಎರಡನೇದೇನು? ಹೈರಾರ್ಕಿ ಇನ್ ಜಾಬ್. ಅಂದ್ರೆ ನಾವು ಕೆಲವು ಅಂದ್ರೆ ಇದೇ ಕೆಲಸ ಮಾಡಬೇಕು, ಡಿಗ್ರಿ ಓದಿನಂದ್ರೆ ಗ್ರೀನಿಂಗ್ಗೆ ಬೇಕು, ಮೊದಲಿಗೆನೆ ನಮಗೆ ತಹಶೀಲ್ದಾರ್ ಮಾಡಿ ಬಿಡ್ಬೇಕಂತೀವಿ ನಾವು. ಆಗಲ್ಲ. ಅದಕ್ಕೆ ನಾವು ಹಂತವಾಗಿ ಬೆಳಿಬೇಕು. ಎರಡನೇ ಪರ್ಸೆಪ್ಷನ್, ದಟ್ ಈಸ್ ಎ ರಾಂಗ್ ಪರ್ಸೆಪ್ಷನ್. ಮೂರನೇ ಪರ್ಸೆಪ್ಷನ್ ಏನು? ಎಜುಕೇಟೆಡ್ ಆ ಕೆಲಸ ಮಾಡಬಾರ್ದು ಈ ಕೆಲಸ ಮಾಡಬಾರ್ದು ಅಂತ ಏನು ಇಲ್ಲ. ದಟ್ ಈಸ್ ಅನದರ್ ರಾಂಗ್ ಪರ್ಸೆಪ್ಷನ್. ನಾಲ್ಕನೇದು ಏನಪ್ಪಾ ಅಂದ್ರೆ, ಎಜುಕೇಶನ್ ನಲ್ಲೂ ಸಹ ನಾವು ಹೈರಾರ್ಕಿ ಮಾಡ್ಕೊಂಡಿದ್ವಿ. ಅದು ಎಲ್ಲಿ ಗೊತ್ತಾಗುತ್ತಪ್ಪ ಅಂತಂದ್ರೆ 10th ಮುಗಿದ್ಮೇಲೆ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಮುಂದೆ ನಿಮ್ ಮನೆಯಲ್ಲಿ ಸಹ ನೀವು ಅದನ್ನ ಇದು ಮಾಡ್ರಿ. ಈಗ ನೀವಂತೂ ಒಂದು ಹಂತಕ್ಕೆ ಬಂದ್ಬಿಟ್ಟಿದ್ರಿ, ಮುಗೀತು.
10th ಮುಗಿದ್ಮೇಲೆ 90 ಮೇಲೆ ಇತ್ತಂದ್ರೆ ಯಾವ ಸ್ಟ್ರೀಮ್ಗೆ ಹೋಗ್ತಾರ ಅವರು? ಸೈನ್ಸ್, ನೀಟ್, ಹೌದಲ್ಲ, JEE, ಹೌದಾ? 80ರಿಂದ 90ರವರೆಗೂ ಉಳಿದವರು ಅದಕ್ಕಿಂತ ಕೆಳಗ. ದಿಸ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್ ಪರ್ಸೆಪ್ಷನ್. ಪಾಪ ಯಾವನೋ 90 ಓದಿರ್ತಾನೆ, 90% ಮಾಡಿರ್ತಾನ, ಬಟ್ ಅವನಿಗೆ ಆರ್ಟ್ಸ್ ಮಾಡ್ಬೇಕಂತ ಇರ್ತದೆ. ಬಟ್ ನಾವು ಸರ್ ಬನ್ನಿ, ಹೈರಾರ್ಕಿ ಇನ್ ಎಜುಕೇಶನ್ ಆಲ್ಸೋ, ಅದನ್ನ ಅಟ್ಲೀಸ್ಟ್ ನಿಮ್ ಮುಂದಿನ ಜನರೇಷನ್ ಏನಿದೆಯಲ್ಲ ಅವ್ರದ್ದು ಏನ್ ಇಂಟ್ರೆಸ್ಟ್ ಐತಿ, ಆ ಇಂಟ್ರೆಸ್ಟ್ ಆಧಾರದ ಮೇಲೆ ಅವ್ರ ಎಜುಕೇಶನ್ ಮುಂದೆ ಹೈಯರ್ ಎಜುಕೇಶನ್ ಅನ್ನ ಮಾಡಬೇಕು. ಸೊ ದಟ್ ಈಸ್ ಅನದರ್ ಪರ್ಸೆಪ್ಷನ್. ಪಾಪ ಕೆಲವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಕರ್ಕೊಂಡೋಗಿ ಅವ್ರು ನಾವು ನೀಟು, ಅದಕ್ಕೋಸ್ಕರ ಇವತ್ತೇನಾಗ್ತಾ ಇದಾವು, ಕೋಟಾದಲ್ಲಿ ಹೋಗಿ ಜನ ಸೂಸೈಡ್ ಮಾಡ್ಕೊಳ್ತಾ ಇದಾರ, ಐಐಟಿಗಳಲ್ಲಿ ಹೋಗಿ ಜನ ಸೂಸೈಡ್ ಮಾಡ್ಕೊಳ್ತಾ ಇದಾರೆ. ಯಾಕಂದ್ರೆ ಅವ್ರಿಗೆ ಇಷ್ಟ ಇಲ್ಲದ್ದು ನಾವು ಇವತ್ತು ಅವ್ರನ್ನ ಒತ್ತಾಯ ಪೂರ್ವಕವಾಗಿ ಕಲಿಸ್ತಾ ಇದೀವಿ. ಸೊ ಅದು ಹಾಗಾಗಿ ಯಾರಿಗೆ ಏನ್ ಇಷ್ಟ ಇದೆ ಅದನ್ನ ಕಲಿಸಿದ್ರೆ, ಅದನ್ನ ಕರಿಯರ್ ಆಗಿ ತಗೊಂಡ್ರೆ ಅವರು ಒಂದು ಒಳ್ಳೆ ಪರ್ಸನ್ ಆಗಿ ಅಲ್ಲಿ ಹೊರಗಡೆ ಬರ್ಲಿಕ್ಕೆ, ಅಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಎ ರಾಂಗ್ ಪರ್ಸೆಪ್ಷನ್. ಅಂಡರ್ಸ್ಟುಡ್? ಓಕೆ. ಸೊ ಇಷ್ಟೊತ್ತು ಏನ್ ಕಲ್ತೀವಿ ನಾವು? ಪ್ರಾಬ್ಲಮ್ಸ್ ಕಲ್ತೀವಿ. ವಾಟ್ ಆರ್ ದ ಪ್ರಾಬ್ಲಮ್ಸ್? ನೋ ಡ್ರೀಮಿಂಗ್, ನಮ್ಮ ಹತ್ರ ನಮ್ಮ ಫ್ಯೂಚರ್ ಬಗ್ಗೆ ಯಾವುದೇ ಗುರಿ ಇಲ್ಲ. ಎರಡನೇದು, ಸಿಕ್ಕಾಪಟ್ಟಿ ಕೀಳರಿಮೆ ಐತಿ ನಮ್ಮಲ್ಲಿ, ಐತಿಲ್ಲ. ವಿ ಆರ್ ಲಿವಿಂಗ್ ಇನ್ ದಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಕೀಳರಿಮೆಯಲ್ಲಿದ್ದೀವಿ. ಮತ್ತೆ ಪ್ರೊಫೆಷನಲ್ ಸ್ಕಿಲ್ಸ್ ಇಲ್ಲ, ಪ್ರಾಕ್ಟಿಕಲ್ ಸ್ಕಿಲ್ಸ್ ಇಲ್ಲ ನಮ್ಮಲ್ಲಿ. ಏನ್ ಓದಿಯಪ್ಪ ಅಂದ್ರೆ ಡಿಗ್ರಿ ಓದಿನಂತ ಹೇಳ್ತೀವಿ, ಬಟ್ ಏನ್ ಬರ್ತದಪ್ಪ ನಿಮಗೆ ಅಂದ್ರೆ ಏನು ಬರಲ್ಲ. ಸರ್ ಡಿಗ್ರಿ ಓದಿನ ಸರ್ ಅಂತ ಹೇಳ್ತಾರೆ. ಸೊ ದಟ್ ಈಸ್ ನಾಟ್ ದ ಆನ್ಸರ್. ವಿ ಶುಡ್ ಹ್ಯಾವ್ ಅಟ್ ಲೀಸ್ಟ್ ಸ್ಕಿಲ್. ಏನಾರ ಮಾಡ್ತ ಸರ್, ಡ್ರೈವಿಂಗ್ ಮಾಡ್ತೀನಿ ಸರ್, ಸರ್ ಚೆನ್ನಾಗಿ ರೊಟ್ಟಿ ಮಾಡ್ತೀನಿ ಅನ್ನೋರು ಸಹಿತನೂ ಬೇಕು. ಇವತ್ತು ಚೆನ್ನಾಗಿ ಅಡಿಗೆ ಮಾಡ್ತೀನಿ ಸರ್ ಅನ್ನೋರು ಬೇಕು. ಸರ್ ನನಗೆ ಬಿಟ್ಟರೆ ಏನಪ್ಪ ಅಂದ್ರೆ ಒಂದ್ 20 ಜನ ಮೋಟಿವೇಟ್ ಮಾಡ್ತೀನಿ ಸರ್ ಅನ್ನೋರು ಬೇಕು. ಹೌದಾ? ಅಂತದ್ ಏನಾರ ಒಂದು ಸ್ಕಿಲ್ ಬೇಕು. ಮತ್ತೆ ಇನ್ನೊಂದೇನು, ಹಾರ್ಡ್ ವರ್ಕ್ ಕಲ್ಚರ್ ಇಲ್ಲ. ಇಟ್ ಈಸ್ ಸ್ಲೋಲಿ ಗೋಯಿಂಗ್ ಅವೇ. ನಾವೇನಾಗ್ತಾ ಇದೀವಿ, ಶಾರ್ಟ್ ಕಟ್ ನಲ್ಲಿ ಶ್ರೀಮಂತರಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಸಿಕ್ಕಾಬಿಟ್ಟಿ ಬುಕ್ಗಳು ಸೇಲ್ ಆಗ್ತಾ ಇರೋದು. ಶಾರ್ಟ್ ಕಟ್ ಅಲ್ಲಿ ಶ್ರೀಮಂತರಾಗ್ರಿ ಏನಪ್ಪ ಅಂದ್ರೆ ಬೇಗ ಸೇಲ್ ಆಗಿಬಿಡ್ತಾವ ಬುಕ್. ಆಮೇಲೆ ಏನಾಗ್ತಾರ, ಅವ್ರ ಆಕಾರ ಶ್ರೀಮಂತರು, ನಾವಲ್ಲ. ಓಕೆ, ದೆನ್ ಪರ್ಸೆಪ್ಷನ್ಸ್ ಗಳ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ಪರ್ಸೆಪ್ಷನ್ಸ್ ಏನು? ಮೊದಲನೇ ಪರ್ಸೆಪ್ಷನ್, ಡಿಗ್ರಿ ಈಸ್ ಈಕ್ವಲ್ ಟು ಗೌರ್ಮೆಂಟ್ ಜಾಬ್. ಇಟ್ ಈಸ್ ಎ ರಾಂಗ್ ಪರ್ಸೆಪ್ಷನ್. ಡಿಗ್ರಿ ಅಂದ್ರೆ ದೇರ್ ಆರ್ ಸೋ ಮೆನಿ ಅದರ್ ಅಪಾರ್ಚುನಿಟೀಸ್ ಅವೈಲೇಬಲ್ ಅದರ್ ದೆನ್ ದಿ ಗೌರ್ಮೆಂಟ್ ಜಾಬ್. ದೆನ್ ಹೈರಾರ್ಕಿ ಕ್ರಿಯೇಟ್ ಆಗಿದೆ ಜಾಬ್ ಅಲ್ಲಿ, ಉದ್ಯೋಗದಲ್ಲಿಯೂ ಸಹ ಹೈರಾರ್ಕಿ ಕ್ರಿಯೇಟ್ ಆಗೈತಿ, ಸ್ತರ ವಿನ್ಯಾಸ ಕ್ರಿಯೇಟ್ ಆಗೈತಿ. ಯಾವ್ದಾರ ಗ್ರೇಟ್ ಜಾಬ್ ಐತಾ? ಯಾವ ಜಾಬು ಗ್ರೇಟ್ ಇಲ್ಲ, ಯಾವ ಜಾಬು ಕನಿಷ್ಠ ಇಲ್ಲ. ಇವನ್ನೆಲ್ಲವನ್ನು ನೀವು ಮನವರಿಕೆ ಮಾಡ್ಕೋಬೇಕು. ಯಾಕೆ ನಾನು ನಿಮಗೆ ಮೇಲಿನ ಮೇಲೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವನ್ ಮನವರಿಕೆ ಮಾಡ್ಕೋಬೇಕು. ಹಿಂಗ್ ಕೇಳಿ ಹಿಂಗ್ ಹೊರಗಡೆ ಹೋಗಿ ಬಿಟ್ಟು ಹೋಗೋದಲ್ಲ ಇದು. ಇದನ್ನ ನೆನ್ಪಿಟ್ಕೋಬೇಕು, ಇದನ್ನ ಪಾಲನೆ ಮಾಡ್ಬೇಕು. ಅದಕ್ಕೋಸ್ಕರ ನಾನು ಮೇಲಿನ ಮೇಲೆ ನಿಮ್ಗೆ ಇದನ್ನ ಇದು ರಿವೈಸ್ ಮಾಡ್ತಾ ಇರೋದು. ದೆನ್ ಎಜುಕೇಟೆಡ್ ಶುಡ್ ನಾಟ್ ಡೂ ದಿ ಬಿಸ್ನೆಸ್, ಎಜುಕೇಟೆಡ್ ಶುಡ್ ನಾಟ್ ಡೂ ದಿ ಎಂಟರ್ಪ್ರಿನರ್ಶಿಪ್, ಎಜುಕೇಟೆಡ್ ಪೊಲಿಟಿಷಿಯನ್ಸ್ ಆಗ್ಬಾರ್ದು, ಎಜುಕೇಟೆಡ್ ಅಗ್ರಿಕಲ್ಚರ್ ಮಾಡಬಾರ್ದು ಅನ್ನೋದು ರಾಂಗ್ ಪರ್ಸೆಪ್ಷನ್. ನಾವು ರಾಂಗ್ ಪರ್ಸೆಪ್ಷನ್ ಇದರಲ್ಲಿ. ಮತ್ತೆ ಎಜುಕೇಶನ್ ನಲ್ಲೂ ಸಹ ನಾವು ಹೈರಾರ್ಕಿ ಕ್ರಿಯೇಟ್ ಮಾಡಿದ್ವಿ. ಮುಂದೆ ನಿಮಗೂ ಸಹ ಬರುತ್ತೆ. ಮುಂದೆ ನೀವು ಏನ್ ಎಜುಕೇಶನ್ ಹೋಗ್ತಿರಲ್ಲ, ಅಲ್ಲೂ ಸಹ ಒಳ್ಳೆ ಪರ್ಸೆಂಟೇಜ್ ಮಾಡಿದ್ರೆ ಎಲ್ಲೋ ಬೇರೆ ಯೋಚನೆ ಮಾಡ್ತೀವಿ, ಕಮ್ಮಿ ಪರ್ಸೆಂಟೇಜ್ ಮಾಡಿದ್ರೆ ಇನ್ ಬೇರೆ ಏನು ಸಣ್ಣ ಪುಟ್ಟ ಅಲ್ಲೇದಲ್ಲಿ ಏನು ಲೋಕಲ್ ಸಿಗ್ತಾವ ಒಂದು ಯೋಚನೆ ಮಾಡ್ತೀವಿ. ಇಲ್ಲ, ನಿಮ್ಮ ಡ್ರೀಮ್ ಏನಿದೆ ಅದಕ್ಕನುಗುಣವಾಗಿ ನೀವು ಡಿಸೈಡ್ ಮಾಡ್ಬೇಕು ವಿನಃ ನಿಮ್ಮ ಪರ್ಸೆಂಟೇಜ್ ಮೇಲೆ ನಿಮ್ ಪೇರೆಂಟ್ಸ್ ಅದನ್ನ ಡಿಸೈಡ್ ಮಾಡಬಾರ್ದು. ನಿಮ್ಮ ಡ್ರೀಮ್ ಅನ್ನ, ನಿಮ್ಮ ಗೋಲ್ ಅನ್ನ ನೀವೇ ಡಿಸೈಡ್ ಮಾಡಿ. ಓಕೆ, ದೆನ್ ಲೆಟಸ್ ಈಗ 2 ವಿಷಯನ ಕಲ್ತ್ವಿ. ಪ್ರಾಬ್ಲಮ್ಸ್, ಪರ್ಸೆಪ್ಷನ್ಸ್ ಬಗ್ಗೆ ನಾವು ಕಲ್ತ್ವಿ. ನೆಕ್ಸ್ಟ್ ಮಾತಾಡೋಣ ಯಾವ್ದ್ರ ಬಗ್ಗೆ ಅಂದ್ರೆ ಕರಿಯರ್ ಆಪ್ಷನ್ ಆಫ್ಟರ್ ದಿ ಡಿಗ್ರಿ. ಪದವಿ ನಂತರದ ಉದ್ಯೋಗಾವಕಾಶಗಳು ಹಾಗೂ ಉದ್ಯೋಗಗಳನ್ನು ಪಡೆಯಲು ಅಗತ್ಯವಿರುವ ಕೌಶಲ್ಯಗಳು, ಈ ಕುರಿತು ಚರ್ಚೆಯನ್ನು ಮುಂದಿನ ಭಾಗದಲ್ಲಿ ಅಂದರೆ ಪಾರ್ಟ್ 2 ನಲ್ಲಿ ಕೇಳುವುದು.